ಬೆಳಿಗ್ಗೆನೆ ಎದ್ದು ನಮ್ಮ ಅಂಬಾರಿ ತಗೊಂಡು ಎಲ್ಗಪ್ಪ ಹೊರಟಿರೋದಂದ್ರೆ ನಾವು ಹೊಸ ಮನೆ ಹತ್ರ ಹೋಗ್ಬೇಕಾಗಿತ್ತು. ಹೊಸ ಮನೆ ಹತ್ರ ಏನಕ್ಕಪ್ಪ ಅಂದ್ರೆ ಬ್ರೋಕ್ಲಿ ನಾರು ಟಂಪಗೆ ಲೋಡ್ ಮಾಡಬೇಕಾಗಿತ್ತು. ಲೇಬರ್ ಬರ್ತೀನಿ ಅಂದ್ರೆ ಊಣಕ್ಕೆ. ಅದ್ರ ಸಲುವಾಗಿ ಹೋಗ್ತಾ ಇದ್ದೆ. ಹೋಗ್ತಾ ಇರೋ ಸಮಯದಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಅಕ್ಕ ಬಕ್ಕರು ಇಬ್ರು ಸಹ ಸಿಕ್ಕಿದ್ರು. ನಾನು ಕೂಡ ನಾನು ಸಿಸಿ ಕ್ಯಾಮ್ರಾ ತಗೊಂಡು ವಿಡಿಯೋ ಮಾಡಿದೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಯಾವ ತರ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಇವರು ಸುರಸುಂದರಾಂಗ ಏನಕ್ಕೋಸ್ಕರ ಹೇಳ್ತಾ ಇದೀನಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ಹುಡುಗಿರೆಲ್ಲ ಲೈನ್ ಕಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ತರ ಆಟಗಳೆಲ್ಲ ಆಡ್ತಾ ಇದ್ರು. ಅದೇ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಇಬ್ರು ಕೂಡ ಟೋಪಿ ಹಾಕೊಂಡು ಅಮಾಯಕರು ಬೆಳಿಗ್ಗೆನೆ ಎದ್ದು ಅಮಾಯಕರ ತರ ಫೇಸ್ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನೀವ್ ಆತರ ಅನ್ಕೊಂಡ್ರೆ ದೊಡ್ಡದಂದ್ರೆ ದೊಡ್ಡ ತಪ್ಪು ಮಾಡ್ಬಿಡ್ತೀರಾ. ಏನಕ್ಕಪ್ಪ ಅಂದ್ರೆ ದೊಡ್ಡವರು ಒಂದು ಡೈಲಾಗ್ ಹೇಳವ್ರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದು ಇವ್ರಿಬ್ರಿಗೂ ಕೂಡ ಕರೆಕ್ಟ್ ಆಗಿ ಶೂಟ್ ಆಗುತ್ತೆ. ಅದಾದ್ಮೇಲೆ ನಮ್ ಬ್ರೋ ಟಂಪ ಹಾಕೊಂಡ್ ಬಂದ್ರು ಹೊಸ ಮನೆ ಹತ್ರ. ಟಂಪ ಹಾಕೊಂಡ್ ಬಂದ್ರು ಅಂತ ಹೇಳ್ಬಿಟ್ಟು ನಾನು ನಮ್ ಬ್ರೋ ಇನ್ನೊಬ್ಬ ಬ್ರೋ ಮೂವರು ಸೇರಿ ಎಲ್ಲ ಈ ಕೆಲಸನೂ ಕಂಪ್ಲೀಟ್ ಮಾಡಿದ್ವಿ. ಕೆಲಸ ಏನಪ್ಪಾ ಅಂದ್ರೆ ಬ್ರೋಕ್ಲಿನರು ಟಂಪಾಗೆ ಲೋಡ್ ಮಾಡಬೇಕಾಗಿತ್ತು. ಅದರ ಸಲುವಾಗಿ ನಾವು ಟಂಪಾಗೆ ಎಲ್ಲ ಲೋಡ್ ಮಾಡಿದ್ವಿ. ಲೋಡ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಯ್ತು. ಲೋಡ್ ಮಾಡಿದ್ದಾದ್ಮೇಲೆ ನಾನು ಕೂಡ ಯಥಾಸ್ಥಿತಿ ನಮ್ ತೋಟದ ಕಡೆ ಹೊರಟೆ. ನಾನು ಕೂಡ ಸೇಫ್ ಆಗಿ ರೀಚ್ ಆದೆ. ಸೇಫ್ ಆಗಿ ರೀಚ್ ಆಗಿದ್ದಾದ್ಮೇಲೆ ಅಲ್ಲಿ ನೋಡಿದ್ರೆ ಲೇಬರ್ ಸಹ ಬಂದಿದ್ರು. ಏನಕ್ಕಪ್ಪ ಅಂದ್ರೆ ಶುಂಠಿಯಲ್ಲಿ ಕಳೆ ಹೊರಿಬೇಕಾಗಿತ್ತು. ಕಳೆ ತುಂಬಾ ಅಂದ್ರೆ ತುಂಬಾ ಬೆಳೆದೋಗಿತ್ತು. ಅದ್ರ ಸಲುವಾಗಿ ಲೇಬರ್ ಬಂದಿದ್ರು. ಕಳೆ ಕೂಡ ಹೊರಿತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಬ್ರೋಕ್ಲಿಗೆ ನೀರ್ ಸ್ವಲ್ಪ ರೆಡಿ ಮಾಡಬೇಕಾಗಿತ್ತು. ಡಿಪ್ಪರ್ ಎಲ್ಲ ನಮ್ಮ ಅಪ್ಪನ ಹತ್ರ ಫೋನ್ ಮಾಡಿ ನೀರ್ ಬಿಡು ಅಂತ ಹೇಳ್ಬಿಟ್ಟು ನೀರ್ ಬಿಟ್ರು. ಆ ನೀರ್ ಬಿಟ್ಟಾಗನೆಲ್ಲ ರೆಡಿ ಮಾಡಿದಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಕೂಡ ಟಿಫನ್ ತಗೊಂಡ್ಬಂದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂದ್ರ ಕೂಡ ಕರೆದೆ. ನಮ್ಮ ಅಕ್ಕಂದ್ರ ಸಹ ಕೈ ತೊಳ್ಕೊಂಡು ಎಲ್ಲ ಬಂದು ಕುತ್ಕೊಂಡು ಏನಪ್ಪ ಟಿಫನ್ ಅಂದ್ರೆ ಪಲಾವ್ ತಗೊಂಡ್ಬಂದಿದ್ರು ಮತ್ತೆ ಪೂರಿ ತಗೊಂಡ್ಬಂದಿದ್ರು. ಇದನ್ನ ಅದೇ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಕೊಂಡದ್ದು ನೋಡಿ ಅವಕ್ಕ ಕೂಡ ನೋಡ್ಬಿಟ್ರು. ಅವಕ್ಕ ಒಂದ್ ಮಾತಂದ್ರು, ನಾವೇನ್ ಸೆಲೆಬ್ರಿಟಿ ಎಲ್ಲ ನಮ್ದೇನ್ ವಿಡಿಯೋ ತೆಗಿಬೇಡಿ ಅಂತ ಹೇಳಿದ್ರು. ಅವಕ್ಕ ಒಂದ್ ಮಾತಾಡಿದೆ, ನೋಡಕ್ಕ ಎತ್ತುಗಳಿದ್ರೆ ಮಾತ್ರ ನೇಗ್ಲು ಒಳಗ್ ಸಾಧ್ಯ. ಅದೇ ತರ ನಮ್ಗೆ ರೈತರಿಗೆ ಬೆನ್ನೆಲುಬು ಬಂದ್ಬಿಟ್ಟು ನೀವೇ ಅಂತ ಹೇಳ್ದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಟೈಮ್ ನೋಡಿದ್ರೆ ಮಧ್ಯಾಹ್ನ 3 ಗಂಟೆ ಸಹ ಆಗಿತ್ತು. ಇವ್ರು ಯಾಕಪ್ಪ ಅಂದ್ರೆ 3 ಗಂಟೆ ಅಂದ್ರೆ ಹೇಳ್ತಾ ಇದೀನಿ ಅಂದ್ರೆ 5 ಗಂಟೆಗೆ ಹೊರಟೋಗ್ತಾರೆ. ಅದ್ರ ಸಲುವಾಗಿ ಅಕ್ಕ ಅಲ್ಲಿ ಇರೋದು ಕೆಲಸ ಪೆಂಡಿಂಗ್ ಇರ್ಲಿ, ಫಸ್ಟ್ ನನಗೆ ಬ್ರೋಕ್ಲಿ ನಾರು ಉಣ್ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅವಕ್ಕಂದ್ರೆ ಸಹ ಬ್ರೋಕ್ಲಿ ನಾರು ಕೂಡ ಉಣ್ಕೊಟ್ರು. ಇದು ಬರೀ ಎಷ್ಟಪ್ಪ ಇರೋದಂದ್ರೆ 1/2 ಎಕರೆ ಇದೆ. ಇದಕ್ಕೆ ನಾರು ಎಷ್ಟು ಬಿದ್ದಿದೆ ಅಂದ್ರೆ 9,000 ಕೂಡ ನಾರು ಉಣಿದೀನಿ. ಇಲ್ಲಿ ನೋಡಿದ್ರೆ 6:30 ಆಗಿತ್ತು. ಯಥಾಸ್ಥಿತಿ ನಾನು ಕೂಡ ಮನೆ ಕಡೆ ಹೊರಟೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.